ನಮಸ್ತೆ ಸ್ಟೂಡೆಂಟ್ಸ್. ಸೊ ಇಪಿಎಸ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೆಕ್ಷನ್ ಸಿ ಅಲ್ಲಿ ತುಂಬಾ ಕ್ವೆಶನ್ ಪೇಪರ್ ಅಲ್ಲಿ ಇದು ರಿಪೀಟ್ ಆಗಿದೆ ಈ ಪ್ರಾಬ್ಲಮ್. ಸೊ XYZ ಲಿಮಿಟೆಡ್ ಕಂಪನಿ EBIT ಆಫ್ ₹4,80,000 ಅಂದ್ರೆ EBIT ಕೊಟ್ಟಿದ್ದಾರೆ. ವಾಟ್ ಈಸ್ EBIT ಅಂತಂದ್ರೆ ಅರ್ನಿಂಗ್ ಬಿಫೋರ್ ಇಂಟರೆಸ್ಟ್ ಅಂಡ್ ಟ್ಯಾಕ್ಸ್ ಆಫ್ ₹4,80,000 ಅಂಡ್ ಇಟ್ಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಕನ್ಸಿಸ್ಟಿಂಗ್ ಆಫ್ ದಿ ಫಾಲೋಯಿಂಗ್ ಸೆಕ್ಯೂರಿಟೀಸ್. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 4 lakh ಅಮೌಂಟ್ ಕೊಟ್ಟಿದ್ದಾರೆ. ಸೊ 4 lakh. ಸೊ ಶೇರ್ಸ್ ಗೆ ಕನ್ವರ್ಟ್ ಮಾಡೋದು ಅಂದ್ರೆ 4 lakh ಡಿವೈಡೆಡ್ ಬೈ 10 ಮಾಡ್ತು ಅಂತಂದ್ರೆ ಶೇರ್ಸ್ ಆಗುತ್ತೆ 40,000. ಸೊ ಲಾಸ್ಟ್ ಅಲ್ಲಿ ನಮಗೆ ಬೇಕಾಗುತ್ತದು. ಸೊ 12% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಕೊಡಬೇಕು. ಎಷ್ಟು ಪರ್ಸೆಂಟೇಜ್ ಕೊಡಬೇಕು? 12% ಕೊಡಬೇಕು. ಸೊ ಇದಾದ್ಮೇಲೆ 14.5% ಡಿಬೆಂಚರ್ಸ್. ಸೊ ಡಿಬೆಂಚರ್ಸ್ ಅಮೌಂಟ್ ಎಷ್ಟಿದೆ? 10 lakh. ಈ 10 lakh ಮೇಲೆ ಇಂಟ್ರೆಸ್ಟ್ ನ ಪೇ ಮಾಡಬೇಕು 14.5%. ಸೊ ದ ಕಂಪನಿ ಇಸ್ ಫೇಸಿಂಗ್ ಫ್ಲಕ್ಚುಯೇಷನ್ ಇನ್ ಇಟ್ ಸೇಲ್ಸ್. ಸೊ ಸೇಲ್ಸ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ವಾಟ್ ವುಡ್ ಬಿ ದ ಪರ್ಸೆಂಟೇಜ್ ಚೇಂಜಸ್ ಇನ್ EPS ಅಂದ್ರೆ EPS ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಇಫ್ EBIT ಆಫ್ ದಿ ಕಂಪನಿ ಇನ್ಕ್ರೀಸ್ ಬೈ 20%, ಇಫ್ EBIT ಆಫ್ ದಿ ಕಂಪನಿ ಡಿಕ್ರೀಸ್ ಬೈ 25%, ದ ಕಂಪನಿ ಟ್ಯಾಕ್ಸ್ ರೇಟ್ 35% ಕೊಟ್ಟಿದ್ದಾರೆ. ಸೊ ಇವಾಗ ನಾವು 3 ತರ EPS ನ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ನಾರ್ಮಲ್ EPS, ಇನ್ನೊಂದು ಇನ್ಕ್ರೀಸ್ ಇನ್ EPS, ಇನ್ನೊಂದು ಡಿಕ್ರೀಸ್ ಇನ್ EPS. ನಾರ್ಮಲ್ ಅದರಲ್ಲಿ ಬೇಸ್ ಆಗಿ EBIT ಇಂದಾನೆ ಸ್ಟಾರ್ಟ್ ಮಾಡಬೇಕು. ಸೊ ನಾರ್ಮಲ್ EBIT ಎಷ್ಟು ತಗೋತೀರಾ? 4,80,000. ಸೊ ಇನ್ಕ್ರೀಸ್ ಅಂತಾರೆ 25%, ಡಿಕ್ರೀಸ್ ಅಂತಂದ್ರೆ 25%. ಹೇಗ್ ಮಾಡೋದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ಕ್ಯಾಲ್ಕುಲೇಟಿಂಗ್, ಸೊ ಇಲ್ಲಿ ನಾರ್ಮಲ್ EBIT ಎಷ್ಟು? 4,80,000. ಸೊ ನೆಕ್ಸ್ಟ್ ಇನ್ಕ್ರೀಸ್ ಬೈ 25%. ಇನ್ಕ್ರೀಸ್ ಬೈ 25% ಅಂದ್ರೆ 4,80,000 ಇಂಟು 25 ಡಿವೈಡೆಡ್ ಬೈ 100 ಮಾಡಿ. ಸೊ 4,80,000 ಇಂಟು 25 ಡಿವೈಡೆಡ್ ಬೈ 100 ಮಾಡ್ತೀರಾ ಅಂತಾರೆ ನಿಮ್ಗೆ 1,20,000 ಬರುತ್ತೆ. ಇನ್ಕ್ರೀಸ್ ಅಂದ್ರೆ ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು. ಸೊ 4,80,000 ಪ್ಲಸ್ 1,20,000 ಆಡ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಇನ್ಕ್ರೀಸ್ EBIT ಎಷ್ಟು ತಗೋಬೇಕಾಗುತ್ತೆ? 6 lakh ತಗೋಬೇಕಾಗುತ್ತೆ. ಸೊ ಇನ್ಕ್ರೀಸ್ ಅಂದ್ರೆ ಆಡ್, ಡಿಕ್ರೀಸ್ ಅಂತಾರೆ ಡಿಕ್ರೀಸ್ ಸೇಮ್ ಪರ್ಸೆಂಟೇಜ್ ಇದೆ. ಸೊ ಡಿಕ್ರೀಸ್ ಅಲ್ಲಿ ಇದ್ದಾಗ ಏನ್ ಮಾಡ್ತೀರಾ ಅಂತಾರೆ ಮೈನಸ್ ಮಾಡೋಣ. ಹೇಗ್ ಮಾಡೋದು ಅಂತಾರೆ ಡಿಕ್ರೀಸ್ ಬೈ 25%. ತಿರ್ಗಾ ಕ್ಯಾಲ್ಕುಲೇಟ್ ಮಾಡುವಂತ ನೆಸೆಸಿಟಿ ಇಲ್ಲ. 4,80,000 ಮೈನಸ್ 1,20,000. ಸೊ 4,80,000 ಮೈನಸ್ 1,20,000 ಮಾಡಿದ್ರೆ 3,60,000. ಸೊ ಇದನ್ನ EBIT ಅಂತ ಕರಿತೀವಿ. ಇದು ನಾರ್ಮಲ್ EBIT 4,80,000. ಇನ್ಕ್ರೀಸ್ ಆದಾಗ EBIT 6 lakh, ಡಿಕ್ರೀಸ್ ಆದಾಗ EBIT 3,60,000. ಸೊ ಫಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಕ್ಯಾಲ್ಕುಲೇಷನ್ ಆಫ್ EPS ಅಂತ ಬರ್ಕೊಂಡು ಕಾಲಮ್ ನ ಡ್ರಾಫ್ಟ್ ಮಾಡೋಣ. EPS ಫುಲ್ ಫಾರ್ಮ್ ಅರ್ನಿಂಗ್ಸ್ ಪರ್ ಶೇರ್. ಸೊ ಪರ್ಟಿಕ್ಯುಲರ್ಸ್ ನಾರ್ಮಲ್ EBIT ಇನ್ಕ್ರೀಸ್ ಬೈ 25%, ಡಿಕ್ರೀಸ್ ಬೈ 25% ಅಂತ ಬರ್ಕೋತೀರಾ. ಸೊ ನಾರ್ಮಲ್ EBIT ಎಷ್ಟಿದೆ? 4,80,000. ಇನ್ಕ್ರೀಸ್ ಆದಾಗ ಎಷ್ಟಿದೆ? 6 lakh ಇದೆ. ಡಿಕ್ರೀಸ್ ಆದಾಗ ಎಷ್ಟಿದೆ? 3,60,000 ಇದೆ. ಸೊ ಇಲ್ಲಿ ಕಂಪ್ಯೂಟ್ ಮಾಡಿದೀವಲ್ಲ, ಸೊ ಅದನ್ನೇ ಬರ್ಕೊಂಡಿದೀವಿ. ಲೆಸ್ ಇಂಟರೆಸ್ಟ್ ಆನ್ ಡಿಬೆಂಚರ್ಸ್. ಸೊ ಕ್ವೆಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಡಿಬೆಂಚರ್ಸ್ ಅಮೌಂಟ್ ಎಷ್ಟಿದೆ? 10 lakh. ಅದಕ್ಕೆ ಪರ್ಸೆಂಟೇಜ್ ಎಷ್ಟು? 14.5%. ಸೊ ಇಂಟರೆಸ್ಟ್ ನ ಪೇ ಮಾಡಬೇಕು. ಸೊ 10 lakh ಇಂಟು 14.5 ಡಿವೈಡೆಡ್ ಬೈ 100. ಸೊ ಎಷ್ಟು ಬರುತ್ತೆ? 1,45,000 ಬರುತ್ತೆ. ಎಲ್ಲದಕ್ಕೂ ಕೂಡ 1,45. ಇನ್ಕ್ರೀಸ್ ಡಿಕ್ರೀಸ್ ಎಲ್ಲದಕ್ಕೂ ಕೂಡ ಸೇಮೇ ತಗೋಬೇಕು. 1,45,000 ಅಂತ ಬರ್ಕೋತೀರಾ. ಸೊ 1,45,000 ಫಾರ್ ಆಲ್ ದ 3. ಸೊ ಇದಾದ್ಮೇಲೆ ಮೈನಸ್ ಮಾಡ್ಬೇಕು. ಇಲ್ಲಿ ಏನಂತ ಕೊಟ್ಟಿದ್ದೀನಿ? ಲೆಸ್ ಅಂತ ಬರ್ಕೊಂಡಿದೀವಿ. ಲೆಸ್ ಅಂತಂದ್ರೆ ಮೈನಸ್ ಮಾಡ್ಬೇಕು. ಸೊ 4,80,000 ಮೈನಸ್ 1,45,000 ಮಾಡ್ತು ಅಂದ್ರೆ 3,35,000. 3,35,000 ಇನ್ಕ್ರೀಸ್ ಆದಾಗ ಮೈನಸ್ ಮಾಡ್ತು ಅಂದ್ರೆ 4,55,000. ಸೊ ಡಿಕ್ರೀಸ್ ಆದಾಗ 2,15,000. ಸೊ ಇದಾದ್ಮೇಲೆ ಟ್ಯಾಕ್ಸ್ ರೇಟ್ ಏನು ಕೂಡ ಮೆನ್ಷನ್ ಮಾಡಿಲ್ಲ ಅಂತಾರೆ. 50% ತಗೋತೀರಾ. ಬಟ್ ಕ್ವೆಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ 35% ಅಂತ. 3,35,000 ಮೇಲೆ 35% ಮಾಡಿದ್ರೆ 1,17,250.
1,17,250. ನೆಕ್ಸ್ಟ್ ಒನ್ಗೆ 4,55,000 ಮೇಲೆ 35% ಮಾಡ್ತೀರಾ ಅಂತಂದ್ರೆ 1,59,250. 1,59,250. ಲಾಸ್ಟ್ ಒನ್ಗೆ 2,15,000 ಮೇಲೆ 35% ಮಾಡ್ತು ಅಂದ್ರೆ 75,250. 75,250. ಸೊ ಇವಾಗ ಇದನ್ನ ಮೈನಸ್ ಮಾಡೋಣ. ಮೈನಸ್ ಮಾಡ್ತಾರೆ ನಿಮ್ಗೆ ಸಿಗೋ ಅಂತ ಆನ್ಸರು EAT ಆರ್ PAT. ವಾಟ್ ಈಸ್ EAT ಆರ್ PAT? ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್, ಇಲ್ಲಾಂದ್ರೆ ಅದನ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತಾನು ಕೂಡ ಕರೀತಾರೆ. ಸೊ ಎಷ್ಟು ಬರುತ್ತೆ? 2,17,750. ಸೊ ಇದಾದ್ಮೇಲೆ ಮೈನಸ್ ಮಾಡ್ತು ಅಂದ್ರೆ ಇದಕ್ಕೆ 2,95,750. ಸೊ ಇದಾದ್ಮೇಲೆ ಲಾಸ್ಟ್ ಒನ್ಗೆ 1,39,750. 1,39,750. ಸೊ ಇದಾದ್ಮೇಲೆ ಪ್ರಿಫರೆನ್ಸ್ ಡಿವಿಡೆಂಡ್, ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಅಂತ ಬರ್ಸಿದೀನಿ. ಸೊ ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡ್ಬೇಕು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆಯಾ ನೋಡೋಣ. ಇದೆ 6 lakh. 6 lakh ಮೇಲೆ 12% ಮಾಡಬೇಕು. ಸೊ 6 lakh into 12 divided by 100. ಸೊ ಎಷ್ಟು ಬರುತ್ತೆ? 6 lakh ಮೇಲೆ 12% ಮಾಡ್ತು ಅಂದ್ರೆ 72,000. 72,000 ಮೂರು ಪ್ಲಾನ್ಗೂ ತಗೋಬೇಕು. ಸೊ 72,000. ಸೊ ಲಾಸ್ಟ್ ಒನ್ಗೂ ಕೂಡ 72,000. ಸೊ ಇದಾದ್ಮೇಲೆ ಇದನ್ನ ಮೈನಸ್ ಮಾಡಿ. ಸೊ ಮೈನಸ್ ಮಾಡಬೇಕಾಗುತ್ತೆ. ಮೈನಸ್ ಮಾಡ್ತಿದ್ರೆ ಅರ್ನಿಂಗ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಸಿಗುತ್ತೆ. ಅರ್ನಿಂಗ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು? 1,45,750. ಸೊ ನೆಕ್ಸ್ಟ್ ಒನ್ 2,73,750. ಲಾಸ್ಟ್ ಒನ್ 67,750. ಸೊ ಇಷ್ಟು ಕೂಡ ಅರ್ನಿಂಗ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ತನಕ ಇದಾದ್ಮೇಲೆ ನೆಕ್ಸ್ಟ್ ನಾವು EPS ನ ಇಲ್ಲೇ ಕ್ಯಾಲ್ಕುಲೇಟ್ ಮಾಡೋಣ, ಸಪರೇಟ್ ಆಗಿ ಮಾಡುವಂತದ್ದು ಬೇಡ, ಸರಿನಾ? ಸೊ ರಿಪೀಟ್ ಒನ್ಸ್ ಅಗೇನ್, EBIT ಇಂದ ಯಾವ್ದನ್ನ ಲೆಸ್ ಮಾಡಬೇಕು? ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಅದಾದ್ಮೇಲೆ EBT ಸಿಗುತ್ತೆ. ವಾಟ್ ಈಸ್ EBT? ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. ಅದಾದ್ಮೇಲೆ ಟ್ಯಾಕ್ಸ್ ನ ಮೈನಸ್ ಮಾಡಬೇಕಾಗುತ್ತೆ. ಟ್ಯಾಕ್ಸ್ 35% ಕೊಟ್ಟಿದ್ದಾರೆ. ಸೊ ಸಿಗೋಂತ ಆನ್ಸರು EAT ಆರ್ PAT. EAT ಅಂದ್ರೆ PAT ಅಂತಂದ್ರೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಇಲ್ಲ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇದಾದ್ಮೇಲೆ ಪ್ರಿಫರೆನ್ಸ್ ಡಿವಿಡೆಂಡ್ ನ ಮೈನಸ್ ಮಾಡಬೇಕಾಗುತ್ತೆ. ಮೈನಸ್ ಮಾಡ್ತುನೆ ಸಿಗೋಂತ ಆನ್ಸರು ಅರ್ನಿಂಗ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇಲ್ಲೇ ಏನ್ ಮಾಡೋಣ ಅಂತಂದ್ರೆ ಇಲ್ಲೇ ಡಿವೈಡೆಡ್ ಬೈ number of equity shares. Divided by number of equity shares. ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಹೇಳಿದ್ದೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡೋಣ. ಸೊ ಇನ್ನ ಒಂದ್ಸಲಿ 4 lakh ಅಮೌಂಟ್ ಇದೆ. 4 lakh divided by 10, ಫೇಸ್ ವ್ಯಾಲ್ಯೂ 10 ಅಂತ ಕೊಟ್ಟಿದ್ದಾರೆ. 4 lakh divided by 10 ಮಾಡ್ತೀರಾ ಅಂತಂದ್ರೆ, ಸೊ ಇಲ್ಲಿ ಕಾಲಮ್ ಇಂದ ಕೆಳಗಡೆ 4 lakh divided by 10. ಸೊ ಇಸ್ ಈಕ್ವಲ್ ಟು 40,000 ಶೇರ್ಸ್. ಸೊ ನಮ್ಗೆ ಈಕ್ವಿಟಿ ಶೇರ್ಸ್ ಮಾತ್ರ ಬೇಕು. ಸೊ ಎಷ್ಟು ತಗೋತೀವಿ ಎಲ್ಲದಕ್ಕೂ ಕೂಡ? 40,000 ಶೇರ್ಸ್. 40,000 ಶೇರ್ಸ್ ಅಂತ ಬರ್ಕೋತೀವಿ. 40,000 ಶೇರ್ಸ್ ಡಿವೈಡ್ ಮಾಡ್ಬೇಕಾಗುತ್ತೆ. ಸೊ ಡಿವೈಡ್ ಮಾಡ್ತು ಅಂತಂದ್ರೆ ಸಿಗೋಂತ ಆನ್ಸರು EPS. ವಾಟ್ ಈಸ್ EPS? ಅರ್ನಿಂಗ್ ಪರ್ ಶೇರ್. ಸೊ ಇಲ್ಲಿ ಡಿವೈಡ್ ಸಿಂಬಲ್ ಬೇಕೆಂದ್ರೆ ಹಾಕೊಳ್ಳಿ, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ. ಸೊ ಡಿವೈಡ್ ಮಾಡ್ತಿದ್ರೆ EPS ಸಿಗುತ್ತೆ. ಎಷ್ಟು EPS ಸಿಗುತ್ತೆ? 3.64 ಪರ್ ಶೇರ್. 3.64 ಪರ್ ಶೇರ್. ಅದಾದ್ಮೇಲೆ 5.59 ಪರ್ ಶೇರ್. ಅದಾದ್ಮೇಲೆ 1.69 ಪರ್ ಶೇರ್. 1.69 ಪರ್ ಶೇರ್. ಸೊ ಇದು EPS ಸಿಕ್ತು. ಸೊ ಇದಾದ್ಮೇಲೆ ನೆಕ್ಸ್ಟ್ ಲೈನ್ ಅಲ್ಲಿ ನೋಡಿ, ಕಾಲಮ್ ಇಂದ ಕೆಳಗಡೆ ನೆಕ್ಸ್ಟ್ ಇಲ್ಲಿ ಇನ್ನ ಒಂದು ಕ್ವೆಶನ್, ಅಂದ್ರೆ ಚಾನ್ಸ್ ತಗೊಳಕ್ ಬೇಡ. ಇನ್ಕ್ರೀಸ್ ಡಿಕ್ರೀಸ್ ಆಗಿದೆ ಅಂತಂದ್ರೆ ಸೊ ನಾವು ಪ್ರೂವ್ ಮಾಡೋಣ. ಎಷ್ಟಾದ್ರೂ EPS ಇನ್ಕ್ರೀಸ್ ಆದ್ರೂ ಆಗ್ಲಿ ಡಿಕ್ರೀಸ್ ಆದ್ರೂ ಆಗ್ಲಿ ಪರ್ಸೆಂಟೇಜ್ ರಿಮೈನ್ ಸೇಮ್ ಅನ್ನೋದನ್ನ ಪ್ರೂವ್ ಮಾಡೋಣ. ಸೊ ಇದು ಹೇಗ್ ಮಾಡೋದು ಅಂತಂದ್ರೆ, ಇನ್ಕ್ರೀಸ್ ಇನ್ EPS ಇಸ್ ಈಕ್ವಲ್ ಟು ಫಾರ್ಮುಲಾ ಬಂದು, ಸೊ ಇಲ್ಲಿ ನೋಡಿ ನಾರ್ಮಲ್ EPS ಬಂದು 3.64, ಇನ್ಕ್ರೀಸ್ ಆದಾಗ 5.59, ಡಿಕ್ರೀಸ್ ಆದಾಗ 1.69. ಸೊ ಫಾರ್ಮುಲಾ ಏನಂತಂದ್ರೆ, ಇನ್ಕ್ರೀಸ್ ಆದಾಗ ಇನ್ಕ್ರೀಸ್ ಇನ್ EPS ಅಂದ್ರೆ 5.59 ಮೈನಸ್ ನಾರ್ಮಲ್ EPS 3.64 divided by
ನಾರ್ಮಲ್ EPS 3.64 ಇಂಟು 100. ಸೊ ಎಷ್ಟು ಬರುತ್ತೆ, ಪರ್ಸೆಂಟೇಜ್ ಎಷ್ಟು ಬರುತ್ತೆ ಅಂತಂದ್ರೆ 53.5 53.57%. ಇದು ಇನ್ಕ್ರೀಸ್ ಆದಾಗ ನಮಗೆ ಪರ್ಸೆಂಟೇಜ್ ಎಷ್ಟು ಬಂದಿದೆ 53.57. ಡಿಕ್ರೀಸ್ ಆದಾಗೂ ಸೇಮ್ ಪರ್ಸೆಂಟೇಜ್ ಬರಬೇಕು. ಸೊ ಫಾರ್ಮುಲಾ ಇಲ್ಲಿ ಒಂಚೂರು ಚೇಂಜ್ ಆಗುತ್ತೆ ನೋಡಿ. ಡಿಕ್ರೀಸ್ ಇನ್ EPS ಇದ್ದಾಗ ಫಸ್ಟ್ ನಾರ್ಮಲ್ EPS minus decrease in EPS 1.69 divided by 3.64 into 100. ಸೊ ಎಷ್ಟು ಬರುತ್ತೆ? ಸೊ ಡಿಕ್ರೀಸ್ ಆದಾಗಲೂ ಕೂಡ ಸೇಮ್ ಪರ್ಸೆಂಟೇಜ್ ಬರುತ್ತೆ 53.57%. ಸೊ ಇದನ್ನ ಇನ್ಕ್ರೀಸ್ ಆಗಿರ್ಲಿ ಡಿಕ್ರೀಸ್ ಆಗಿರ್ಲಿ EPS ಅಮೌಂಟ್ ರಿಮೇನ್ ಸೇಮ್ ಅನ್ನೋದನ್ನ ಪ್ರೂವ್ ಮಾಡಿದೀರಾ. ಸೊ ಇದನ್ನು ಕೂಡ ನೀವು ಮಾಡಬೇಕಾಗುತ್ತೆ. ಸೊ ಫಸ್ಟ್ ನೀವು EBIT ನಾರ್ಮಲ್ EBIT ಎಷ್ಟು 4,80,000 ಇನ್ಕ್ರೀಸ್ ಆದಾಗ ಆಡ್ ಮಾಡಬೇಕು. ಕಂಪ್ಯೂಟ್ ಮಾಡಿರ್ತಿರಲ್ಲ 4,80,000 ಮೇಲೆ 25% ಮಾಡಿದ್ರೆ ಎಷ್ಟು ಬರುತ್ತೆ 1,20,000. ಆ 1,20,000ನ ಆಡ್ ಮಾಡಿದ್ರೆ ಇನ್ಕ್ರೀಸ್ ಆದಾಗ EBIT 6 lakh ಇರುತ್ತೆ. ಮೈನಸ್ ಮಾಡ್ತಿದ್ರೆ 4,80,000 1,20,000 3,60,000 ಬರುತ್ತೆ. ಇದು ಡಿಕ್ರೀಸ್ ಇನ್ EBIT ಆಗಿರುತ್ತೆ. ಸೊ 4 ಕಾಲಮ್ಸ್ ನ ಡ್ರಾಫ್ಟ್ ಮಾಡ್ಕೊಂಡಿದ್ದೀರಾ. ಪರ್ಟಿಕ್ಯುಲರ್ಸ್ ನಾರ್ಮಲ್ EBIT ಇನ್ಕ್ರೀಸ್ ಬೈ 25 ಡಿಕ್ರೀಸ್ ಬೈ 25% ಅಂತ. ಸೊ ಫಾರ್ಮ್ಯಾಟ್ ಈ ರೀತಿ ಇದೆ. ಸೊ EBIT ತಗೋತೀರಾ, ಲೆಸ್ ಇಂಟರೆಸ್ಟ್ ಆನ್ ಡಿಬೆಂಚರ್ಸ್, ಡೆಪ್ಟ್ ಅಂತಾರೆ ಡಿಬೆಂಚರ್ಸ್ ಅಂತ ಅರ್ಥ. ಸೊ EBT ಸಿಗುತ್ತೆ. ಟ್ಯಾಕ್ಸ್ ನ ಮೈನಸ್ ಮಾಡ್ತೀರಾ, EAT ಆರ್ PAT ಸಿಗುತ್ತೆ. ಪ್ರಿಫರೆನ್ಸ್ ಡಿವಿಡೆಂಡ್ ನ ಮೈನಸ್ ಮಾಡ್ತೀರಾ, ಅರ್ನಿಂಗ್ಸ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬರುತ್ತೆ. ಇದಾದ್ಮೇಲೆ ಇಲ್ಲೇ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡ್ತೀರಾ ಅಂತಂದ್ರೆ EPS ಸಿಗುತ್ತೆ. ಸೊ ಇಷ್ಟು ಮಾಡಾದ್ಮೇಲೆ ಪ್ರೂವ್ ಮಾಡಿದ್ದೀರಾ ಇನ್ಕ್ರೀಸ್ ಆಗಿರ್ಲಿ ಡಿಕ್ರೀಸ್ ಆಗಿರ್ಲಿ ಪರ್ಸೆಂಟೇಜ್ ರಿಮೈನ್ ಸೇಮ್ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.